ಕನ್ನಡ ಚಳುವಳಿಗಾರರು ಕರ್ನಾಟಕದ ಕೆಲಸ ಮಾಡದಂತವರಿಗೆ ನೀವು ಏನೇ ಮೊಕದ್ದಮೆಗಳಿದ್ರು ಅದನ್ನ ತೆಗಿತೀವಿ ಅಂತ ಹೇಳಿದ್ರಿ. ಇವತ್ತವರೆಗೂ ತೆಗೆದಿಲ್ಲ. ನಮ್ಮ ಮೇಲೆ 46 ಮೊಕದ್ದಮೆ ಇದೆ. ನನ್ನ ಮೇಲೆ, ಅವ್ರ ಮೇಲೂ 20 ಎಲ್ಲ ಇದೆ. ದಿನ ನಮಗೆ ಸಮನ್ ಕಳಿಸ್ತಾರೆ. ಇವತ್ತು ನಾನು ಸಮನ್ ತಗೊಂಡು ಬಂದೆ, ಅದು ನಿಮ್ಗೆ ಕೊಟ್ಬೋಣ ಅಂತ. ಅದು ಯಾರಿಗೆ ಕೊಡ್ಬೇಕು? ನಾವು ಮುಖ್ಯಮಂತ್ರಿ ಅವ್ರಿಗೆ ಕೊಟ್ಬಿಡ್ಬೇಕು. ಅದನ್ನ ಸಮನ್ ತಗೊಂಡು ಬಂದೆ, ಆಯ್ತಲ್ಲ. ಯಾಕೆ ಸುಮ್ಮನೆ ಈ ಪೊಲೀಸ್ನವ್ರ ಕಾಟ ಬಹಳ ಕಷ್ಟ ಅಂದ್ರೆ ಕಷ್ಟ. ನೀವು ಒಂದು ಬಾರಿ ನಾವು ಗೋವಿಂದ್ ಅವರು, ಸರಿ, ಶೆಟ್ರು, ಗುರುಗಾಡ್ ಶೆಟ್ರು, ಮತ್ತೆ ನಮ್ಮ ಶಿವರಾಮೇಗೌಡರು, ನಾವೆಲ್ಲ ಬೆಳಗಾವಿಗೆ ಬಂದು ಬೆಳಗಾವಿ ಹೋಗ್ಲೇಬೇಕು ಅಂತ ಸಿಗ್ಗಾವಿ. ಅಲ್ಲಿ ಬೆಳಗಾವಿನಲ್ಲಿ ಆಗ IG ಇದ್ದವರು ಬರಬೇಡಿ, ಇಲ್ಲಿ ಬಹಳ ಗಲಾಟೆ ಇದೆ, ಅದು ಇದು ಅಂತಂದ್ರು. ನಾವು ಒಪ್ಲಿಲ್ಲ. ಅವರು ನಿಮ್ಗೆ ಹೇಳಿದ್ರು ಏನಾದ್ರು ಮಾಡಿ ಅವ್ರನ್ನ ನೀವೇ ತಡಿಬೇಕು ಅಂತ ನಿಮ್ಗೆ ಹೇಳಿದ್ರು. ನೀವೇನು ಹೇಳಿದ್ರಿ ಅಂದ್ರೆ ಅವ್ರನ್ನ ಬಹಳ ಗೌರವವಾಗಿ ನೋಡ್ಕೊಳ್ರಿ ಅಂತ. ಗೌರವವಾಗಿ ನೋಡ್ಕೊಳ್ಳಿ ಅಂತ ಅಂದ್ರೇನು? ಗೌರವವಾಗಿ ಇಟ್ಕೊಂಡು ಹೋಗಿ ಮಾತಾಡಿ ಅಂತ. ಸಿಗ್ಗಾವಿನಲ್ಲಿ ಎಲ್ಲ ಪೊಲೀಸ್ನವರು ಒಂದು ಹಾರ ಇಟ್ಕೊಂಡ್ಬಿಟ್ರು. ಹಾರ ಗೌರವ ನೋಡ್ಕೊಳ್ಳಿ ನೀವು ಅಂದ್ರೆ ಅವರು ಗೌರವ ನೋಡ್ಕೊಳ್ಳಕ್ಕೆ ಹಾರ ಹಾಕ್ಬಿಟ್ಟು ಅರೆಸ್ಟ್ ಮಾಡೋಣ ಅಂತ ಬಂದ್ಬಿಟ್ರು ಸಿಗ್ಗಾವಿಲಿ. ನಿಮ್ಗೆ ಇದು ಬಹಳ, ಅದಕ್ಕೋಸ್ಕರ ಬೆಳಗ್ಗೆ ನೀವು ಏರ್ಪೋರ್ಟ್ ಸಿಕ್ಕಿದ್, ನಮ್ಮ ಏರ್ಪೋರ್ಟ್ಲಿ ನಾನು ಹೇಳಿದೆ ಏನ್ ಈ ತರ ಮಾಡ್ಬಿಟ್ರಲ್ಲ ಅಂತ. ನಾನೇ ಮಾಡಿಸಿದ್ದು. ಪಾಪ ಗೌರವ ನೋಡ್ಕೊಳ್ಳಿ ಅಂತಂದೆ. ಅವ್ರು ಹಾರನ್ನು ತಂದ್ಬಿಟ್ಟಿದ್ದಾರೆ, ಒಳ್ಳೇದಾಯ್ತು ಅಂತ. ಇದು ಬಹಳ ಅದ್ಭುತ, ಸಂತೋಷ.